ಪಕ್ಷವನ್ನು ಉನ್ನತ ಮಟ್ಟಕ್ಕೆ ತರೋದಕ್ಕೆ ಶ್ರಮಿಸಲಿ ಅಂತೇಳಿ ನಾನು ಮಾಧ್ಯಮದ ಮೂಲಕ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಎಲ್ಲ ಮಾಧ್ಯಮ ಸ್ನೇಹಿತರೆ, ಇವತ್ತು ಕರೆದಿರುವಂಥ ಸುದ್ದಿಗೋಷ್ಠಿ ಗಂಗಾಧರ್ ಅವರು, ನಾಗೇಂದ್ರ ಕುಮಾರ್ ಅವರು, ಮತ್ತು ಕೆ ವಿ ಚಂದ್ರಶೇಖರ್ ಅವರು, ಪ್ರಕಾಶ್ ಅವರು, ಬಿ ಎನ್ ದೇವರಾಜ್ ಅವರು, ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಇವರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಲ್ಲ ತಿಳಿಸ್ತಾರೆ. ಈ ಚುನಾವಣೆ ನಾನು ಎಲ್ಲೂ ಈ ಥರ ಆಗ್ತದೆ ಅಂತ ಭಾವಿಸಿರಲಿಲ್ಲ. ಆದರೂ ಕೂಡ ನಮ್ಮ ಪಕ್ಷದ ಮುಖಂಡರುಗಳು ನನ್ನೆಲ್ಲ ರೀತಿ ಸಹಕಾರವನ್ನು ಕೊಟ್ಟು ನನ್ನ ಗೆಲುವಿಗೆ ಕಾರಣಕರ್ತಾ ಇದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಾಗೇಂದ್ರ ಅವ್ರನ್ನ ಈ ತಾಲೂಕಿನಲ್ಲಿ ಗುರುತಿಸಿ ರಾಜ್ಯ ಸರ್ಕಾರದವರು ಕೈಮಗ್ಗ ನಿಗಮದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಅವರು ಕೂಡ ಜಿಲ್ಲಾ ಸಚಿವರಿಗೆ, ಮಾನ್ಯ ಸಿದ್ದರಾಮಯ್ಯವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ, ನಾವೆಲ್ಲ ನಮ್ಮ ಪಕ್ಷದ ಶಾಸಕರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ತಿಳಿಸ್ತಾ ಇದ್ದೀನಿ. ವಾಸಿಂದಾಗಿರ್ತಕ್ಕಂಥ ನಮ್ಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆತ್ಮೀಯರಾದ ಗಂಗಾಧರ್ ಅವರು ಮತ್ತು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಮಂಡ್ಯ ಜಿಲ್ಲಾ ಸಹಕಾರ ಬ್ಯಾಂಕ್ನ ನಿರ್ದೇಶಕರು ಆತ್ಮೀಯರಾದ ಅಂಬರೀಶ್ ಅವರು, ನಮ್ಮ ವೀಕ್ಷಕರು, ನನ್ನ ಆತ್ಮೀಯ ಗೆಳೆಯರಾದ ರಮೇಶ್ ಅವರು, ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಆದಂತಹ ಕುಮಾರ್ ಅವರು, ದಿವಾಕರ್ ಅವರು, ನಮ್ಮ ಅಧ್ಯಕ್ಷರು ಕೆ ವಿ ಕೃಷ್ಣಸ್ವಾಮಿ ಅವರು, ಪ್ರಸನ್ನರವರು, ಎಲ್ಲ ನಮ್ಮ ಮದ್ದು ಇಲ್ಲಿ ಎಲ್ಲ ಇವತ್ತು ಗೋಷ್ಠಿ ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥ ನಮ್ಮ ಮುಖಂಡ ಮತ್ತು ಪತ್ರಿಕಾ ಸ್ನೇಹಿತರೆ, ಈಗಾಗಲೇ ಹಲವಾರು ಚುನಾವಣೆಗಳನ್ನು ಕಾಂಗ್ರೆಸ್ ಪಕ್ಷ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಮತ್ತು ಜಿಲ್ಲೆಯಲ್ಲಿ ಚುನಾವಣೆಗಳನ್ನ ಮಾಡಿದ್ದೀವಿ. ಅದರಲ್ಲಿ MLC ಚುನಾವಣೆಯಿಂದ ಹಿಡಿದು ಸೊಸೈಟಿ ಚುನಾವಣೆ, ನಮ್ಮ ಡೈರಿ ಚುನಾವಣೆ, ಈಗ ಮೊನ್ನೆ ನಡೆದಂಥ ಕೇಂದ್ರ DCC ಬ್ಯಾಂಕ್ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಚುನಾವಣೆ, ಇವೆಲ್ಲ ಚುನಾವಣೆಗಳಲ್ಲೂ ಕೂಡ ನಮ್ಮ ನಾಯಕರಾದ ಚಲುವಸ್ವಾಮಿ ಸಾಹೇಬರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರುಗಳು, ಮುಖಂಡರುಗಳು ಒಗ್ಗಟ್ಟಿನಿಂದ ಚುನಾವಣೆಯನ್ನು ಎದುರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಡೋ ವಿಚಾರದಲ್ಲಿ, ಶಕ್ತಿ ಕೊಡೋ ವಿಚಾರದಲ್ಲಿ ಈಗಾಗಲೇ ಎಲ್ಲರೂ ಕೂಡ ಶ್ರಮಿಸಿದ್ದಾರೆ. ಅಂಥ ಮುಖಂಡರುಗಳನ್ನ, ಕಾರ್ಯಕರ್ತರುಗಳನ್ನ ಕರೆದು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶವನ್ನು ನಮ್ಮ ಉಸ್ತುವಾರಿ ಸಚಿವರು ಕೊಟ್ಟಿರೋದ್ರಿಂದ ಅವರಿಗೆ ಒಂದು ಮುಂದಿನ ದಿನಗಳಲ್ಲಿ ಒಂದು ದಿನಾಂಕ ನಿಗದಿ ಮಾಡಿ ಒಂದು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಕ್ಕಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಮತ್ತು ಈಗ ಮುಂಬರ್ತಕ್ಕಂತಹ ಚುನಾವಣೆಗಳು, ಅದು ಪುರಸಭಾ ಚುನಾವಣೆ, ಗ್ರಾಮ ಪಂಚಾಯತಿ, ಜಿಲ್ಲಾ ತಾಲೂಕು ಪಂಚಾಯತಿ ಚುನಾವಣೆಗಳು ಈಗ ಮುಂದೆ ಇರುವುದರಿಂದ ಆ ಚುನಾವಣೆ ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡಿ, ಸೊ ಕಾರ್ಯಕರ್ತರುಗಳನ್ನ ಯಾರು ನಿಲ್ಲಿಸಬೇಕು, ಪಕ್ಷಕ್ಕೆ ಯಾರು ಅವತ್ತಿನಲ್ಲೂ ಕೂಡ ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಗುರುತಿಸಿ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಆ ಚುನಾವಣೆಗಳಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಯಶಸ್ಸನ್ನು ಕಾಣೋ ನಿಟ್ಟಿನಲ್ಲೂ ಕೂಡ ಆ ಸಭೆ ಮಹತ್ವವನ್ನು ಪಡ್ಕೊಂಡಿರ್ತದೆ. ಮತ್ತು ಹೀಗೆ ಇನ್ನೂ ಹಲವಾರು ವಿಚಾರಗಳನ್ನ ಆ ಸಭೆಯಲ್ಲಿ ಕೂತು ಚರ್ಚೆ ಮಾಡ್ತಕ್ಕಂಥದ್ದು ಇರೋದ್ರಿಂದ ಅದಕ್ಕೂ ಒಂದು ಸಭೆ ನಿಗದಿ ಮಾಡಿ ಒಂದು ಪೂರ್ವಭಾವಿನ ಸಭೆಯನ್ನು ಮಾಡಬೇಕು ಅಂತ ತೀರ್ಮಾನಗಳನ್ನ ತಗೊಂಡಿದ್ದೀವಿ. ಈಗಾಗಲೇ ಹಿಂದೆ ನಡೆದಿರ್ತಕ್ಕಂತಹ ಚುನಾವಣೆಯಲ್ಲಿ ಏನು APC ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಪರಾಭವಗೊಂಡಿದ್ದು ತಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಅದೊಂದನ್ನೇ ಕಾರಣವಾಗಿ ಇಟ್ಕೊಂಡು ಮಾನ್ಯ ಶಾಸಕರು, ನಮ್ಮ ಜಿಲ್ಲಾ ನಾಯಕರು ಆದಂಥ ಚಲುವಸ್ವಾಮಿಯವರನ್ನ ಮುಖಭಂಗ ಮಾಡಿದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳಿದರು. ಇದು ರಾಜಕಾರಣ ಯಾರ ಮಾನ್ಯ ಸ್ವತ್ತು ಅಲ್ಲ. ಚುನಾವಣೆ ರಾಜಕಾರಣ ಗೆಲುವು ಸೋಲು ಇದ್ದೇ ಇರ್ತದೆ. ಬಟ್ ನಾವು ಯಾವತ್ತೂ ಕೂಡ ಇಷ್ಟೆಲ್ಲ ಚುನಾವಣೆಗಳು ಗೆದ್ದಾಗಲೂ ಕೂಡ ಯಾರನ್ನೇ ವೈಯಕ್ತಿಕವಾಗಿ ಮಾತಾಡಿ ಅವಹೇಳನಕಾರಿಯಾಗಿ ಯಾರನ್ನು ನಿಂದಿಸಿರಲಿಲ್ಲ. ಆ ಸಂಸ್ಕೃತಿಯನ್ನು ಬಿಡಬೇಕು. ಗೊತ್ತಾಯ್ತಲ್ಲ, ಅಭಿವೃದ್ಧಿ ಕೆಲಸಗಳ ಹತ್ರ ಗಮನ ಹರಿಸಿ ತಾಲೂಕಿಗೆ ಅಭಿವೃದ್ಧಿ ಮಾಡುವಂಥ ವಿಚಾರವನ್ನು ಎಲ್ಲರೂ ಮನಗಾಣಬೇಕು ಅನ್ನೋ ಮಾತನ್ನು ಹೇಳಿ ಮುಂದಿನ ದಿನಗಳಲ್ಲಿ ಚಲುವಸ್ವಾಮಿ ಸಾಹೇಬರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆ ಇದುವರೆಗೂ ಎಂದೆಂದಿಗೂ
ಕಂಡಿದ್ದೀವಿ. MLC ಚುನಾವಣೆಯಿಂದ ಹಿಡಿದು ಇಲ್ಲಿ ಈ ಮೊನ್ನೆ ಆದಂಥ ಡಿಸಿಸಿ ಬ್ಯಾಂಕ್ ಚುನಾವಣೆಗಳು ಒಗ್ಗಟ್ಟನ್ನು ಕಂಡಿದ್ದೀವಿ, ಯಶಸ್ಸನ್ನು ಸಾಧಿಸಿದ್ದೀವಿ. ಮುಂದಿನ ಚುನಾವಣೆಗಳು ಅತ್ಯಂತ ಪ್ರಮುಖವಾಗಿ ನಮ್ಮ ಕಾರ್ಯಕರ್ತರುಗಳ ಚುನಾವಣೆ ಆಗಿರೋದ್ರಿಂದ ಅಲ್ಲೂ ಕೂಡ ಯಶಸ್ಸನ್ನು ಕಾಣ್ತೀವಿ. ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಶಕ್ತಿಯುತವಾಗಿದೆ, ಮುಂದೆನೂ ಕೂಡ ಶಕ್ತಿಯುತವಾಗಿರುತ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ವಿದಾಯ ಹೇಳ್ತೇನೆ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ಉತ್ತರ, ಕೆಲವರಾಯ ಸಂಘದ ನಿಮಗೆ ಹೋಲಿಕೆ ಯಾವುದಕ್ಕೂ ಸಲ್ಲ. ಅವರ ಸಾಮರ್ಥ್ಯ ಜಿಲ್ಲಾ ಮಟ್ಟದಲ್ಲಿ ಹಲವಾರು ಚುನಾವಣೆಗಳಲ್ಲಿ ಬಹುಶಃ ತಮಗೆಲ್ಲ ಗೊತ್ತಿದೆ. ಬಹುಶಃ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ಇತಿಹಾಸದಲ್ಲಿ 12 ಸ್ಥಾನಗಳಲ್ಲಿ ಕೇಂದ್ರ ಸಚಿವರು ಕ್ಷೇತ್ರ ಇದು. ರಾಜ್ಯ JDS ಪಕ್ಷದ ಅಧ್ಯಕ್ಷರು MP ಕೂಡ ಅಲ್ಲಿ 9 ಸ್ಥಾನಗಳು ನಮ್ಮ ಪಕ್ಷದ ಪರವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಸಹಕಾರಿ ಬಂಧುಗಳು. ಇದೆಲ್ಲ ಕೀರ್ತಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಮತ್ತು ನಮ್ಮೆಲ್ಲ ಶಾಸಕರಿಗೆ, ಕಾರ್ಯಕರ್ತ ಬಂಧುಗಳಿಗೆ, ಸಹಕಾರಿ ಬಂಧು ಸಲ್ಲಬೇಕು. ಜೊತೆಗೆ ಈ ಒಂದು KR ಪೇಟೆಯ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿಟ್ಕೊಂಡು ಅಡ್ಡ ಮತದಾನ ಮಾಡಿದ್ರು. ಇದೇ ತಾಲೂಕು ಸೊಸೈಟಿ, ತಾಲೂಕು ಸಹಕಾರ ಕೇಂದ್ರ ವ್ಯವಸಾಯೋತ್ಪನ್ನ ಬ್ಯಾಂಕ್ನ ನಿರ್ದೇಶಕರಾದ ಚಕ್ರಪಾಣಿ ಅವರಿಗೆ ನಮ್ಮ